ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಒಂದು ಪೀಠಿಕೆಯನ್ನು ವಿಷ್ಣು ಸಹಸ್ರನಾಮದ್ದು ನೋಡಿ ಆದಮೇಲೆ ಪ್ರಸ್ತಾವನೆ ನೋಡಿದ್ವಿ. ಈಗ ಪ್ರಸ್ತಾವನೆಯನ್ನು ಮುಗಿದ ಮೇಲೆ ಮೊದಲನೇ ನಾಮ ವಿಶ್ವಂ ಅನ್ನೋ ಪದದ ಒಂದು ಅರ್ಥಾನುಸಂಧಾನಕ್ಕೆ ತೊಡಗೋಣಂತೆ. ಅದು ಮೊದಲು ಆ ಪದ್ಯವನ್ನು ಹೇಳಿ ಆಮೇಲೆ ಪದಕ್ಕೆ ಹೋಗೋಣಂತೆ, ನಾಮಕ್ಕೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇದು ಮೊದಲನೇ ಶ್ಲೋಕ. ಅದರಲ್ಲಿ ಮೊದಲನೇ ನಾಮ ವಿಶ್ವಂ ಅನ್ನುವಂಥದ್ದು. ಅರ್ಥಗಳನ್ನು ಎಷ್ಟು ಸಾಧ್ಯವೋ ಹಾಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಸಾಕ್ಷಿಗಳನ್ನು, ಪುರಾವೆಗಳು ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನು ನನ್ನ ಯೋಗ್ಯತೆಗೆ ತಕ್ಕಂತೆ, ನನ್ನ ಶಕ್ತಿಗೆ ತಕ್ಕಂತೆ ಹೇಳ್ತಾ ಹೋಗ್ತೇನೆ. ಅದನ್ನು ಅನುಸಂಧಾನ ಮಾಡೋಣಂತೆ. ವಿಶ್ವಂ ಅನ್ನೋದು ಜ್ಞಾನ, ಆನಂದ, ಸೌಂದರ್ಯ, ಭಕ್ತಿ, ಭಕ್ತವಾತ್ಸಲ್ಯ ಮುಂತಾದ ಸಕಲ ಗುಣಗಳ ಪ್ರವೇಶಕ್ಕೆ ಆಧಾರನಾಗಿರುವಂಥವನು ಅಂಥೇಳಿ ಭಾಗವತದ ತಾತ್ಪರ್ಯ ಹೇಳುತ್ತೆ. ವಿಶಂತಿ ಸಕಲ ಕಲ್ಯಾಣ ಗುಣಾ ಅಸ್ಮಿನ್ನಿತಿ ವಿಶ್ವಂ ಅಂತ ಹೇಳಿ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಾಗಿರುವಂಥವನು ವಿಶ್ವಪೂರ್ಣಸ್ತದ ಸರ್ವ ಸಮಸ್ತಶ್ಚಾಭಿಧೀಯತೆ ಅಂತ ಹೇಳಿ ಭಾಗವತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯದ 11ನೇ ಶ್ಲೋಕ, 11ನೇ ಪಾಠದ 47ನೇ ಶ್ಲೋಕ ಹೇಳುತ್ತೆ. ಭಗವಂತನ ಮೂಲ ರೂಪ ಹಾಗೂ ಅವತಾರ ರೂಪಗಳು ಗುಣಪರಿಪೂರ್ಣಗಳೇ ಆಗಿವೆ ಎಂಬುದಾಗಿ ಬೃಹದಾಕಾರಣ್ಯ ಸಂದೇಶ ಕೂಡ ಕೊಟ್ಟಿದೆ. ಅದರಲ್ಲಿ ಪೂರ್ಣಮದ ಪೂರ್ಣಮಿದಂ ಅನ್ನೋದನ್ನು ಮರಿಬಾರದು ನಾವು. ಇದು ಬೃಹದಾಕಾರಣ್ಯ ಉಪನಿಷತ್ತಿನ 7ನೇ ಖಂಡದ 1ನೇ ಪಾಠದ 1ನೇ ಶ್ಲೋಕ. ಹಾಗಾಗಿ ಅದರಲ್ಲೂ ಕೂಡ ಅದೇ ಬಂದಿದೆ. ಭಗವಂತನು ಗುಣಪರಿಪೂರ್ಣನಾಗಿರೋದ್ರಿಂದಲೇ ವಿಶ್ವ ಅಂತ ಹೇಳಿ ಅನ್ನಿಸಿರುವಂಥದ್ದು ಅಂತ ಇದನ್ನೇ ಪದ್ಮಪುರಾಣ ಕೂಡ ಹೇಳ್ತಾ ಇದೆ. ಪದ್ಮಪುರಾಣದಲ್ಲಿ ಏನು ಹೇಳುತ್ತೆ ಅಂದರೆ, ವಿಶ್ವನಾಮ ಸ ಭಗವಾನ್ ಯಥ ಪೂರ್ಣಗುಣ ಪ್ರಭು ಅಂತ ಹೇಳುತ್ತೆ ಪದ್ಮಪುರಾಣ. ಅದನ್ನು ಗೀತಾ ತಾತ್ಪರ್ಯದಲ್ಲಿ 11ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಆಚಾರ್ಯ ಶ್ರೀ ಮಧ್ವರು ಕೋಟ್ ಮಾಡಿದ್ದಾರೆ. ಹಾಗಾಗಿ ಮುಂದೆ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ತೋರಿಸಲಾದಂತಹ ಭಗವಂತನ ಅದ್ಭುತ ರೂಪ ವಿಶ್ವರೂಪ ಅಂತ ಹೇಳಿ ಪ್ರಸಿದ್ಧವಾಗಿರುವಂಥದ್ದು. ಅದನ್ನು ತೇಜೋಮಯಂ ವಿಶ್ವನಂತಮಯ ಮಾಧ್ಯಮ ಅಂತ ಹೇಳುತ್ತೆ, ವಿಶ್ವ ಅನಂತಮಯ ಮಾಧ್ಯಮ ಅಂತ ಹೇಳಿ. ಅದು 11ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಬರುತ್ತೆ. ಅದರಿಂದ ಇದು ಒಂದು ಅರ್ಥವಾಯಿತು ವಿಶ್ವಂ ಅನ್ನೋದಕ್ಕೆ. ಯಾವುದು? ಜ್ಞಾನ, ಆನಂದ, ಸೌಂದರ್ಯ, ಭಕ್ತಿ, ವಾತ್ಸಲ್ಯ ಮುಂತಾದ ಸಕಲ ಗುಣಗಳನ್ನು ಪ್ರವೇಶಕ್ಕೆ ಆಧಾರನಾಗಿರುವಂಥವನು, ಅನಂತ ಕಲ್ಯಾಣ ಪರಿಪೂರ್ಣನಾದಂಥವನು ಅನ್ನೋದು. ಇನ್ನು 2ನೇ ಅರ್ಥ ಪ್ರೇರಕನಾಗಿ ಎಲ್ಲವನ್ನೂ ಪ್ರವೇಶಿಸಿದಂಥವನು ಅಂಥೇಳಿ. ಇದನ್ನು ವಿಶ್ವೇತೆ ಚ ಪ್ರವೇಶನಾಥ್ ಅಂತ ಹೇಳಿ ಋಗ್ಭಾಷ್ಯದ 3ನೇ ಪಾಠದ 3ನೇ ಅಧ್ಯಾಯದ 7ನೇ ಶ್ಲೋಕ ಹೇಳುತ್ತೆ. ಎಲ್ಲವನ್ನು ಸೃಷ್ಟಿಸಿದಂತಹ ಭಗವಂತ ಸೃಷ್ಟಿಯ ಮರುಕ್ಷಣದಲ್ಲಿಯೇ ಎಲ್ಲ ಪದಾರ್ಥಗಳಲ್ಲಿಯೂ ಪ್ರೇರಕನಾಗಿ ಪ್ರವೇಶಿಸಿದ್ದಾನೆ ಅಂತ ಹೇಳಿ ಇದಕ್ಕೆ ಪ್ರೂಫ್ ಆಗಿ ತೈತ್ರೇಯ ಉಪನಿಷತ್ತು ಪ್ರತಿಪಾದಿಸ್ತಾ ಇದೆ. ಏನು ಹೇಳುತ್ತೆ ತೈತ್ರೇಯ ಉಪನಿಷತ್ತು ಅಂದರೆ, ಇದಂ ಸರ್ವಮೃಸೃಜತ ಯದಿದಂ ಕಿಂಚ ತತ್ ಸ್ಪೃಷ್ಟ್ವ ತದೇವನು ಪ್ರವೈಶತ್ ಅಂತ ಹೇಳುತ್ತೆ. ತೈತ್ರೇಯ ಉಪನಿಷತ್ತಿನ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಈ ಥರ ಉಕ್ತವಾಗಿದೆ. ಮುಂದೆ ಪಶುಗಳನ್ನು, ಉಳಿದ ಚರಾಚರಗಳನ್ನು, ಭೂತಗಳನ್ನು ಪ್ರವೇಶಿಸದು ಅಂತವನು ಅಂತ ಹೇಳಿ ಮಹಾನಾರಾಯಣ ಉಪನಿಷತ್ತು ವಿಶ್ವ ಎಂಬ ಹೆಸರಿನಿಂದ ಉಲ್ಲೇಖ ಬರ್ತಾ ಇರುವಂಥದ್ದು ತಿಳಿಸಿದೆ. ಅಲ್ಲೇನು ಹೇಳುತ್ತೆ ಅಂದರೆ, ಮಹಾನಾರಾಯಣ ಉಪನಿಷತ್ ಅಥವಾ ವಿಷ್ಣು ತತ್ವರ ನಿರ್ಣಯ ಅಂತಾರೆ ಅದನ್ನು. ಯದೋಷಧೀಭಿ ಪುರುಷಾನ್ ಪಶೂಂಶ್ಚ ವಿದೇಶ ಭೂತಾನಿ ಚರಾಚರಾಣಿ ಪರಸತ್ ಅಂತ ಹೇಳುತ್ತೆ. ವಿಶ್ವಂ ಪುರಾಣಂ ತಮಸ ಪರಿಷತ್ ಅಂತ ಹೇಳುತ್ತೆ. ಹಾಗಾಗಿ ವಿಷ್ಣು ತತ್ವ ನಿರ್ಣಯ ಇದನ್ನೇ ಹೇಳ್ತಾ ಇರುವಂಥದ್ದು. ಮುಂದೆ 3ನೇ ಅರ್ಥ ಏನು ಹೇಳುತ್ತೆ ಅಂದರೆ, ವಿಶ್ವಂಗೆ ಪ್ರಜೆಗಳಿಗೆಲ್ಲರಿಗೂ, ಅಂದರೆ ಪ್ರಜೆಗಳು ಅಂದರೆ ಎಲ್ಲ ಮಕ್ಕಳು, ನಾವೆಲ್ಲ ಹುಟ್ಟಿರುವಂಥವ್ರು ಎಲ್ಲರೂ ಭಗವಂತನ ಮಕ್ಕಳೇನೇವೆ. ಸಕಲ ಚರಾಚರಗಳು ಸೇರಿ ಹೇಳ್ತಾ ಇರುವಂಥವು. ಪ್ರಜೆಗಳಿಗೆ ಚಟುವಟಿಕೆಗಳನ್ನು ನೀಡುವಂತಹ ಅಂಥವನು ಅವನು, ಅಥವಾ ಜ್ಞಾನವನ್ನು ನೀಡುವಂಥವನು ಮನುಷ್ಯರಿಗೆ ಅಂತ ಹೇಳಿ. ಅದನ್ನೇ ವಿಶ್ವೇತೇಚ ವಾತ ವಿಷಾಂ ವಾನಾತ್ ಅಂತ ಹೇಳಿ ಋಗ್ಭಾಷ್ಯದ 3ನೇ ಅಧ್ಯಾಯದ 7ನೇ ಶ್ಲೋಕ ಕೋಟ್ ಮಾಡ್ತಾ ಇರುವಂಥದ್ದು. ಜೀವಾತ್ಮರ ಜಗದಾವಸ್ತ್ರ ಪ್ರೇರಕನಾದಂತಹ ವೈಶ್ವಾನರ ಅಂತ ಹೇಳಿ ಪ್ರಸಿದ್ಧವಾದಂತಹ ಭಗವದ್ ರೂಪ ಎಚ್ಚರವನ್ನು ನೀಡಿ
ಬಾಹ್ಯಾರ್ಥವನ್ನು ತಿಳಿಸಿಕೊಡೋದ್ರಿಂದಲೂ ಕೂಡ, ಚಟುವಟಿಕೆಗಳನ್ನು ನೀಡುವುದರಿಂದಲೂ ಕೂಡ ವಿಶ್ವ ಅಂತ ಹೇಳಿ ಇವನು ಕರೆಯಲ್ಪಡ್ತಾನೆ. ಹಾಗಂತ ಹೇಳಿ ಮತ್ತೆ ಮಾಂಡೂಕ ಉಪನಿಷತ್ ಕೂಡ ಅದನ್ನೇ ಹೇಳ್ತಾ ಇದೆ. ಜಾಗರಿ ತಸ್ಥಾನೋ ಬ್ರಹ್ಮಪ್ರಜ್ಞಾ ಇತ್ಯರ್ಥ ಜಗ್ರದವಸ್ಥಾ ಪ್ರೇರಕಾತ ವರ್ಣಿತಃ ವೈಶ್ವಾನರ ಏವ ಉತ್ತರರ್ಥ ಬಹಿಪ್ರಜ್ಞೋ ವಿಭುರ್ವಿಶ್ವೋ ಅಂತ ಹೇಳುತ್ತೆ. ಹಾಗಾಗಿ ಇತಿ ವಿಶ್ವನಾಮವೈವ ಪರಾಮೃಷ್ಟ ಅಂತ ಮಾಂಡೂಕ ಉಪನಿಷತ್ತಿನ ಮೊದಲನೇ ಅಧ್ಯಾಯದ ಮೊದಲನೇ ಚಾಪ್ಟರ್ನ 7ನೇ ಶ್ಲೋಕ ಕೂಡ ಇದನ್ನೇ ಹೇಳ್ತಾ ಇದೆ. ಇನ್ನು 4ನೇ ಅರ್ಥವನ್ನು ನೋಡ್ತಾ ಹೋಗೋಣ. ವಿಶ್ವ ಅಂತ ಅನಿಸೋವಂಥವನು ಜಗತ್ತಿಗೆ ಒಡೆಯನಾದಂಥವನು. ಉತ್ಪನ್ನಸ್ಯಾಪಿ ಯತ್ ಸತ್ತ ಹರೇಸ್ತತ್ ಸ ಇತೀರ್ಯತೆ ಅಂತ ಹೇಳುತ್ತೆ ಭಾಗವತದ ತಾತ್ಪರ್ಯ ನಿರ್ಣಯ. ಆಚಾರ್ಯರು ಕೋಟ್ ಮಾಡ್ತಾ ಇರೋದನ್ನ 8ನೇ ಅಧ್ಯಾಯದ 3ನೇ ಚಾಪ್ಟರ್ನ 31ನೇ ಶ್ಲೋಕದಲ್ಲಿ ಹರೇರ್ ವಿಶ್ವಂ ವಿಭಿನ್ಮಪಿ ಪರಮೋಸೌ ಯಥೋ ವಿಭು ಅಂತ ಹೇಳಿ. ಹಾಗಾಗಿ ಒಬ್ಬ ವ್ಯಕ್ತಿ ಅತ್ಯಂತಾಧೀನವಾದಂತಹ ಪದಾರ್ಥದ ಹೆಸರಿನಿಂದಲೇ ಆ ವ್ಯಕ್ತಿಯನ್ನು ಕೂಡ ಕರೀತಾರೆ. ಅದು ರೂಢಿಯಲ್ಲಿರುವಂಥದ್ದು. ಜಗತ್ತಿನ ಇರುವಿಕೆಯು ಭಗವಂತನ ಅಧೀನವಾಗಿರೋದ್ರಿಂದ ಅದಾಗಿದೆ. ಅದರಿಂದಲೇ ಜಗದ್ವಾಚಕನಾದ ವಿಶ್ವ ಶಬ್ದದಿಂದ ಭಗವಂತ ವಾಚ್ಯನಾಗಿದ್ದಾನೆ. ವಿಶ್ವವು ಭಗವದ್ ಅಧೀನವಾಗಿರೋದ್ರಿಂದಲೇ ಭಗವಂತನು ವಿಶ್ವ ಅಂತ ಹೇಳಿ ಅನ್ನಿಸಿರುವಂಥದ್ದು. ಇದು ಆಗ್ನೇಯವು ಇದನ್ನು ಸಮರ್ಥಿಸುತ್ತೆ ಅಂತ ಹೇಳ್ತಾ ಇರುವಂಥದ್ದು. ವಿಶ್ವಸ್ಯ ತದದಿ ನತ್ವಾತ್ ವಿಶ್ವಂ ವಿಷ್ಣುರುದೀಯತೆ ಅಂತ ಹೇಳಿ ಆಗ್ನೇಯ ಪುರಾಣ ಬಂದಿದೆ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಶ್ರೀ ಮಧ್ವರು ಕೋಟ್ ಮಾಡ್ತಾರೆ 10ನೇ ಅಧ್ಯಾಯದ 15ನೇ ಪಾಠದ 41ನೇ ಶ್ಲೋಕದಲ್ಲಿ. ಹಾಗಾಗಿ ಕಾಲಿಯಾನಾಗನ ಪತ್ನಿಯರು ಶ್ರೀಕೃಷ್ಣನನ್ನ ವಿಶ್ವ ಅಂತೇಳಿ ಸ್ತುತಿಸುತ್ತಿದ್ರು ಅಂತ ಈ ಅಭಿಪ್ರಾಯದಲ್ಲೇನೆ ಅವರು ಸ್ತುತಿಸ್ತಾ ಇದ್ದದ್ದು ಅಂತ ಗೊತ್ತಾಗತ್ತೆ ನಮಗೆ. ವಿಶ್ವಾಯ ತದುಪ್ರದಷ್ಟೆ ಅಂತ ಹೇಳಿ ಎಗೈನ್ ಭಾಗವತ ಹೇಳುತ್ತೆ 10ನೇ ಸ್ಕಂದದ 15ನೇ ಪಾಠದ 41ನೇ ಶ್ಲೋಕ. ಇನ್ನು ಮುಂದೆ 5ನೇ ಅರ್ಥವನ್ನು ನೋಡೋಣ. ವಿಶ್ವ ಶಬ್ದಕ್ಕೆ ವಿಶ್ವ ಎನಿಸುವ ಜೀವನಿಗೆ ಒಡೆಯನಾದಂಥವನು ಅಂದರೆ ಶರೀರಗಳಲ್ಲಿ ಪ್ರವೇಶ ಮಾಡುವ ಪ್ರಯುಕ್ತ ಜೀವನು ವಿಶ್ವನಾಗ್ತಾನೆ. ಇಂಥ ಜೀವನು ಭಗವಂತನಿಗೆ ಅತ್ಯಂತ ಅಧೀನನಾಗಿರೋದರಿಂದ ಅವನಿಗೆ ಒಡೆಯನಾದ ಭಗವಂತನನ್ನು ವಿಶ್ವ ಅಂತ ಹೇಳಿ ಕರೀತಾರೆ ಅಂತ ಹೇಳುತ್ತೆ. ಶರೀರೇಶು ಪ್ರವಿಷ್ಟತ್ಥಾದ್ ವಿಶ್ವೋ ಜೀವ ಉದೀರ್ಯತೆ ಜೀವಸ್ಯ ತದದಿತ್ವಾತ್ ವಿಶ್ವೋ ವಿಷ್ಣುರಿತಿ ಸ್ಮೃತಃ ಅಂತ ಹೇಳಿ ಭಾಗವತ ತಾತ್ಪರ್ಯ ನಿರ್ಣಯದ ಎಗೈನ್ 10ನೇ ಸ್ಕಂದದ 15ನೇ ಪಾಠದ 48ನೇ ಶ್ಲೋಕ ಪ್ರೂಫ್ ಕೊಡ್ತಾ ಇದೆ ಅದಕ್ಕೆ. ಹಾಗಿರೋವಾಗ ಮುಂದೆ 6ನೇ ಒಂದು ಅರ್ಥವನ್ನು ನೋಡೋಣ. ವಿಶ್ವ ಶಬ್ದಕ್ಕೆ ಜಗತ್ತಿನಲ್ಲಿ ಪ್ರವೇಶ ಮಾಡಿದಂಥವನು ಹಾಗೂ ಜ್ಞಾನಸ್ವರೂಪಿಯಾದಂಥವನು ಅಂತ ಹೇಳುತ್ತೆ. ವಿಶ್ವಂ ಜ್ಞಾನರೂಪಂ ಚ ವಿಶ್ವಂ ವಿಷಪ್ರವೇಶನೇಟು ವಿಶ್ವಗತಿ ವೃದ್ಧೋ ಇತಿ ಚ ಅಂತ ಹೇಳಿ ಭಾವಪ್ರಕಾಶಕ ಕೂಡ ಇದನ್ನೇ ಹೇಳುತ್ತೆ. ಇನ್ನು ಮುಂದೆ 8ನೇ ಅರ್ಥವನ್ನು ನೋಡೋಣ. ಉತ್ತಮ ಜ್ಞಾನವೇ ಸ್ವರೂಪವಾಗಿರುವಂಥವನು ಮತ್ತು ಎಲ್ಲೆಡೆಯೂ ಹೋಗುವಂಥವನು ಅಂತ ಹೇಳಿ. ತೈತ್ರೇಯೋ ತೃತೀಯಶೇ ಇತಿ ಇಕಾರಃ ವಾತಿ ಜಾನಾತೀತಿವಂ ವಾ ಗತಿಗಂಧನಯೋ ಅಂತ ಹೇಳುತ್ತೆ. ಮುಂದೆ 8ನೇ ಅರ್ಥ ವಿಶ್ವ ಶಬ್ದಕ್ಕೆ ವಿಶೇಷವಾದಂಥ ಸುಖ ಮತ್ತು ಜ್ಞಾನಗಳೇ ಸ್ವರೂಪಗಳಾಗಿ ಉಳ್ಳವನು ಅಂತ ಹೇಳುವಂಥದ್ದು. ಇದನ್ನು ಸ್ವರೂಪ ವಿಶ್ವಷ್ಟು ಸುಖಜ್ಞಾನ ರೂಪಾತ್ವಾತ್ ವಿಶ್ವಂ ಶಕಾರರೌ ಕಾರೌ ಆನಂದ ಜ್ಞಾನವಾಚಿನವು ಅಂತ ಹೇಳುವಂಥ ಅದು ವಿದ್ಯಾಧಿರಾಜರ ಟೀಕೆ ಕೂಡ ಇದನ್ನು ಹೇಳುವಂಥದ್ದು. ಮುಂದೆ 9ನೇ ಅರ್ಥ ಏನು ಹೇಳುತ್ತೆ ವಿಶ್ವ ಶಬ್ದಕ್ಕೆ ಅಂದರೆ ವಿಶೇಷವಾದ ಸುಖ ಮತ್ತು ಬಲಗಳೇ ಸ್ವರೂಪವಾಗಿ ಉಳ್ಳವನು ಅಂತ ಹೇಳುತ್ತೆ. ವಿಶಿಷ್ಟ ಸುಖಜ್ಞಾನ ಬಲು ಸ್ವರೂಪಾತ್ ವಿಶ್ವಂ ಸುವಹ ಸಬಲರೂಪಾತ್ವಾತ್ ಇತಿ ಲಿಂಗಾತ್ ಶಬ್ದವಸ್ಯ ಬಲವಾಚಿತ್ವ ಅಗಮಾದೀತಿ ಅಂತ ಹೇಳುತ್ತೆ. ಅಗೈನ್ ಇದು ವಿದ್ಯಾಧಿರಾಜರ ಟೀಕೆ ಕೂಡ ಅದರಲ್ಲೂ ಅಗೇನ್ ಇದನ್ನು ಕೂಡ ಅದರಲ್ಲೇ ವ್ಯಕ್ತಪಡಿಸಿದ್ದಾರೆ ಅವರು. ಮುಂದೆ 10ನೇ ಅರ್ಥವನ್ನು ನೋಡೋಣ. ವಿಶ್ವ ಶಬ್ದಕ್ಕೆ ವಿಶ್ವ ಎನಿಸಿದ ವಾಯುದೇವರನ್ನು ಪ್ರವರ್ತಿಸುವಂಥವನು. ವಾಯುದೇವರಿಗೂ ವಿಶ್ವ ಅಂತ ಹೆಸರು. ಅಂಥ ವಾಯುದೇವರನ್ನು ಕೂಡ ಪ್ರವರ್ತಿಸುವಂಥವನು. ಎಲ್ಲ ಜೀವಾತ್ಮರಿಗಿಂತ ಪೂರ್ಣನಾಗಿರುವ ಪ್ರಯುಕ್ತ ವಾಯುದೇವರು ವಿಶ್ವ ಅನಿಸುವಂಥವರು. ಹಾಗಾಗಿ ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವಾತ್ ಜೀವಸಂಗತಃ ಅಂಥೇಳಿ ಬೃಹದಾಕಾರಣ್ಯ ಉಪನಿಷತ್ ಭಾಷ್ಯ 6ನೇ ಅಧ್ಯಾಯದ 4ನೇ ಪಾಠದ 13ನೇ ಶ್ಲೋಕದಲ್ಲಿ ವ್ಯಕ್ತ ಆಗಿರುವಂಥದ್ದು. ಮುಂದೆ 11ನೇ ಅರ್ಥ ನೋಡೋಣ. ವಿಶ್ವ ಶಬ್ದಕ್ಕೆ ವಾಯುದೇವರನ್ನು ಅಂತರ್ಯಾಮಿಯಾಗಿ ಪ್ರೇರೇಪಿಸುವಂಥವನು ಅಂಥೇಳಿ ವಿಶ್ವಸ್ಯ ವಾಯೋ ಅಂತರ್ಯಾಮಿತ್ವಾತ್ ಅಂತ ಹೇಳಿ
ಭಾವಪ್ರಕಾಶಿಕ ಹೇಳುತ್ತೆ ಮತ್ತೆ ಅದಕ್ಕೆ ತಿರ್ಗಾ. ಮುಂದೆ 12ನೇ ಅರ್ಥ ಇದಕ್ಕೆ ವಿಶೇಷವಾಗಿ ಎಲ್ಲವನ್ನೂ ವ್ಯಾಪಿಸುವಂತಿರುವಂಥವನು ಅಂತ ಹೇಳಿ, ವಿಶೇಷಣ ವ್ಯಾಪ್ಯಾತ್ವಾತ್ ವಿಶ್ವಂ ಅಂತ ಹೇಳುವಂಥದ್ದು ಮತ್ತೆ ಭಾವಪ್ರಕಾಶಿಕದಲ್ಲಿ ಬಂದಿರುವಂಥ ಮಾತದು. 13ನೇ ಅರ್ಥ ವಿಶ್ವಕ್ಕೆ ವಿಶೇಷವಾಗಿ ಎಲ್ಲೆಡೆ ಹೋಗುತ್ತಿರುವಂಥವನು ಅಂತ. ವಿಶೇಷಣ ಶ್ವಯತಿ ಗಚ್ಚತೀತಿ ವಿಶ್ವಂ ಅಂತ ಹೇಳುವಂಥದ್ದು. ಅದರಿಂದ ಭಗವಂತ ಒಂದೆಡೆ ಕುಳಿತಿದ್ದೇ ದೂರಕ್ಕೆ ಹೋಗುವಂಥವನು, ಮಲಗಿದ್ದೇ ಎಲ್ಲೆಡೆ ಸಾಗುವಂಥವನು. ಹಾಗೆ ಅಂತ ಹೇಳಿ ಕಠೋಪನಿಷತ್ತು ಭಗವಂತನ ಗಮನದಲ್ಲಿರುವಂಥ ಒಂದು ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ಪ್ರಾಕೃತವಾಗಿ ಕಾಲದಲ್ಲಿಯೇ ಇರುವಂಥವನು, ಓಡೋವಂಥವನು ಭಗವಂತ, ಎಲ್ಲ ಕಡೆಯೂ ಒಂದೇ ಕಡೆ ಇದ್ದು ಎಲ್ಲ ಕಡೆಯೂ ನೋಡುವಂಥವನು ಅಂತ ಹೇಳಿ ಶ್ವೇತಾಶ್ವತ ಉಪನಿಷತ್ತು ಹೇಳುತ್ತೆ. ಇಲ್ಲಿ ಮತ್ತೊಂದು ವೈಶಿಷ್ಟ್ಯವನ್ನು ಉಲ್ಲೇಖಿಸಲಾಗಿದೆ. ಅದೇನಪ್ಪ ಅಂತ ಕಠೋಪನಿಷತ್ತು ಹೇಳುತ್ತೆ, ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಅಂತ, ಮಲಗಿದ್ದಲ್ಲೇ ಎಲ್ಲ ಕಡೆಯೂ ನೋಡುವಂಥವನು, ಹೋಗುವಂಥವನು ಅಂತ. ಇನ್ನು ಮತ್ತೆ ಅಗೈನ್ ಬ್ರಹ್ಮಸೂತ್ರ ಭಾಷೆ ಹೇಳುತ್ತೆ, ಅಪಾಣಿ ಪಾದೋ ಜವನೋ ಗೃಹೀತ ಅಂತ ಹೇಳಿ ಶ್ವೇತರೇಯ ಉಪನಿಷತ್ತು ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯದ ಕೋಟ್ ಕೂಡ ಕೊಡ್ತಾ ಇರುವಂಥದ್ದು. ಮುಂದೆ 14ನೇ ಅರ್ಥ ಏನಪ್ಪ ಅಂದರೆ ಗರುಡ ವಾಹನನು, ಗರುಡ ಮೇಲೆ ಹೋಗುವಂಥವನು, ಆದ್ದರಿಂದ ಇವನು ವಿಶ್ವ ಅಂತ ಹೇಳಿ. ವಿನಾ ಪಕ್ಷಿಣ ಗರುಡೇನ ಶ್ವಯತಿ ಗಚ್ಚತೀತಿ ವಿಶ್ವಂ ಅಂತ ಹೇಳಿ ಭಾವಪ್ರಕಾಶಕ ಹೇಳುತ್ತೆ ಮತ್ತೆ ಇಲ್ಲಿ. ಮುಂದೆ 15ನೇ ಅರ್ಥ ವಿಶ್ವಕ್ಕೆ ಗರುಡನನ್ನು ಸಂಚರಿಸುವಂತೆ ಅನುಗ್ರಹಿಸುವಂಥವನು. ಬರೀ ಗರುಡ ಒಬ್ಬನೇ ಹೋಗ್ಬಿಡೋಕ್ಕಾಗಲ್ಲ, ಅವನ ಮೇಲೆ ಕೂತ ತಕ್ಷಣ ಅವನಿಗೆ ಆ ಶಕ್ತಿಯನ್ನೂ ಕೊಟ್ಟು ಅವನನ್ನು ಅನುಗ್ರಹ ಮಾಡುವಂಥವನು. ವಿ ಪಕ್ಷಿ ಗರುಡ ಶ್ವಯತಿ ಗಚ್ಚತಿ ಯಸ್ಮಾತ್ ತದ್ವಿಷಯಂ ಅಂತ ಹೇಳುವಂಥದ್ದು. ಮುಂದೆ 15 ಅರ್ಥ ಆದಮೇಲೆ 16ನೇ ಅರ್ಥ ವಿಶ್ವ ಶಬ್ದಕ್ಕೆ ಇತರರಿಗೆಲ್ಲರಿಗಿಂತ ವಿಶಿಷ್ಟನಾಗಿರುವಂಥವನು ಹಾಗೂ ಎಲ್ಲೆಡೆ ಸಂಚರಿಸುವಂಥವನು. ಮುಂದೆ 17ನೇ ಅರ್ಥ ಸುಷುಪ್ತಿ ಅವಸ್ಥೆಯಲ್ಲಿ ಜೀವಾತ್ಮರ ಪ್ರವೇಶಕ್ಕೆ ಆಧಾರವಾಗಿರುವಂಥವನು, ಅದರಿಂದ ಅವನು ವಿಶ್ವ ಆಗ್ತಾನೆ. ಇದಕ್ಕೆ ಛಾಂದೋಗ್ಯ ಉಪನಿಷತ್ತು ಒಂದು ಪುರಾವೆ ಕೊಡುತ್ತೆ, ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಅಂತ ಹೇಳಿ, ಅದರಿಂದ ಅವನು ವಿಶ್ವ ಆಗ್ತಾನೆ. ಇನ್ನು 17ನೇ ಅರ್ಥ ಸುಪ್ತಾಶ ಅವಸ್ಥೆಯಲ್ಲಿ 15 ಆಯಿತು. 18ನೇ ಅರ್ಥ ಪ್ರಳಯ ಕಾಲದಲ್ಲಿ ಜೀವಾತ್ಮರ ಪ್ರವೇಶಕ್ಕೆ ಆಧಾರವಾಗಿರುವಂಥವನು ಅಂತ. ಯತ್ ಪ್ರಶಂತಿ ತತ ವಿಶ್ವ ಅಂತ ಹೇಳಿ ತೈತ್ರೇಯ ಉಪನಿಷತ್ತು ಹೇಳುತ್ತೆ. ಮುಂದೆ ಅದಾದಮೇಲೆ 19ನೇ ಅರ್ಥ ಮುಕ್ತಾತ್ಮರ ಪ್ರವೇಶಕ್ಕೆ ಆಧಾರವಾಗಿರುವಂಥವನು. ಮುಕ್ತಾತ್ಮರು ತುರೀಯ ನಾಯಕವಾದಂತಹ ಭಗವಂತನನ್ನು ಸ್ವೇಚ್ಛೆಯಿಂದ ಪ್ರವೇಶಿಸುವಂಥವರು, ಅದರಿಂದ ಅವರು ಕೂಡ ಯತ್ ಅಭಿಸಂವಿಶಂತಿ ಅಂತ ಹೇಳುವಂಥದ್ದು ತೈತ್ರೇಯ ಉಪನಿಷತ್ತು, ಅದರಿಂದ ಅವನು ವಿಶ್ವ ಆಗ್ತಾನೆ. 20ನೇ ಅರ್ಥ ವಿಶ್ವನಾಮಕ್ಕೆ ವಿಶೇಷವಾದ ಜ್ಞಾನಸ್ವರೂಪಿ ಅಥವಾ ವಿಶೇಷವಾದ ಜ್ಞಾನವನ್ನು ಹೊಂದಿರುವಂಥವನು ಅಂತ. ವಿಶೇಷಣ ಜ್ಞಾನ ಸ್ವರೂಪಾತ್ವಾತ್ ವಿಶ್ವಂ ಅಂತ ಹೇಳಿ ಭಾವಪ್ರಕಾಶಿಕ ಮತ್ತೆ ಹೇಳುತ್ತೆ ಇಲ್ಲಿ. ಇನ್ನು 21ನೇ ಅರ್ಥ ಇಲ್ಲಿ ವಿಶೇಷವಾಗಿ ನಿತ್ಯದಲ್ಲೂ ಅಭಿವೈದ್ಯನ್ನು ಹೊಂದಿರುವಂಥವನು ಅಂತ. ವಿಶೇಷಣ ನಿತ್ಯವೃದ್ಧಿತ್ವಾನ್ ವಿಶ್ವಂ ಅಂತ ಹೇಳುವಂಥದ್ದು ಎಗೇನ್ ಭಾವಪ್ರಕಾಶಕದಲ್ಲಿ ಬರುತ್ತೆ ಅದು. ಇನ್ನು 22ನೇ ಅದಕ್ಕೆ ಕಾರ್ಯವಾಚಕ ಶಬ್ದ ಆಗಿರುವಂಥ ಕಾರಣವನ್ನು ಹೇಳಬಲ್ಲದು. ಅದು ಜಗತ್ತು ಭಗವಂತನಿಂದ ನಿರ್ಮಿತವಾದಂತಹ ಕಾರ್ಯ, ಅದರಿಂದ ಜಗದ್ವಾಚಕ ವಿಶ್ವ ಶಬ್ದದಿಂದ ಭಗವಂತನು ವಿಶ್ವವಾಚ್ಯನಾಗಿರುವಂಥವನು. ಇನ್ನು ಕೊನೆಯದಾಗಿ ನಮ್ಮ ಇದರಲ್ಲಿ ಬೌಂಡ್ರಿನಲ್ಲೇ ನೋಡುವಂಥದ್ದು 23ನೇ ಅರ್ಥ ವಿಶ್ವನಾಮಕ್ಕೆ ವಿಶೇಷವಾದ ಆನಂದದಿಂದ ಪರಿಪೂರ್ಣನಾಗಿರುವಂಥವನು ಅಂತ ಹೇಳಿ. ವಿಶ್ವಾಷ್ಟಾನಂದ ಪೂರ್ಣತ್ವಾತ್ ವಿಶ್ವಂ ವೇತಿ ಪೂರ್ಣತ್ವವಾಚಿ ಸ್ಯಾತ್ ಇತಿವಚನ್ ಅಂತ ಹೇಳುವಂಥದ್ದು ವಿದ್ಯಾರಾಜರ ಒಂದು ಟೀಕೆ ಕೂಡ ಅದೇ ಆಗಿದೆ. ಹಾಗಾಗಿ ವಿಶ್ವನಾಮಕ್ಕೆ ನಾವು ಕನಿಷ್ಠವಾಗಿ 23 ಅರ್ಥಗಳನ್ನು ನೋಡಿದ್ದೇವೆ. ಬನ್ನಂಜೆ ಗೋವಿಂದಾಚಾರ್ಯರು ಕನಿಷ್ಠ ಪಕ್ಷ ಅಂದರೆ 100 ಅರ್ಥವನ್ನು ವಿಶ್ವನಾಮಕ್ಕೆ ಹೇಳಿದ್ದಾರೆ ತಮ್ಮ ಸುದೀರ್ಘವಾದ ವಿಷ್ಣು ಸಹಸ್ರನಾಮದ ಒಂದು ಪ್ರವಚನದಲ್ಲಿ ಮಾಲಿಕೆಯಲ್ಲಿ. ಅದರಲ್ಲಿ ಆಯ್ದಂತಹ ಒಂದಿಷ್ಟು 23 ಅರ್ಥಗಳನ್ನು ನಾವು ಅನುಸಂಧಾನ ಮಾಡಿದ್ದೇವೆ ವಿಶ್ವ ಅನ್ನೋದು. ಹಾಗಾಗಿ ಅದನ್ನು ಅಲ್ಲಿ ನೋಡ್ತಾ ಹೋಗೋಣಂತೆ. ಇನ್ನು ಮುಂದೆ ಇದಕ್ಕೆ ಜಿಜ್ಞಾಸೆ ನೋಡಬೇಕು. ಜಿಜ್ಞಾಸೆ ಅಂದರೆ ಕ್ವಶನ್, ಡೌಟ್ ಬರುತ್ತೆ. ಪ್ರಶ್ನೆ ಏನಪ್ಪ ಅಂದರೆ ವಿಶ್ವ ಶಬ್ದಕ್ಕೆ ಜಗತ್ತು ಎಂಬ ಅರ್ಥವೂ ಇದೆಯಲ್ಲ, ವಿಷ್ಣುವು ಜಗದ್ರೂಪದಿಂದ ವಿಕಾರವನ್ನು ಹೊಂದಿರುವಂಥವನು ಅಂತ ಹೇಳಿ ವಿಶ್ವ ಶಬ್ದಕ್ಕೆ ಏಕ ಅರ್ಥವನ್ನು ಯಾಕೆ ಹೇಳಬಾರ್ದು ಅಂತ ಕೇಳಿದ್ರೆ ಉತ್ತರ ಏನಪ್ಪ ಬರುತ್ತೆ ಅಂದರೆ ಅದಕ್ಕೆ ನೆನಪಿಸ್ಕೊಳ್ಳಿ, ಯಾನಿ ನಾಮಾನಿ ಗೌಣಾನಿ ಅಂತ ಬಂದಿರುವಂಥದ್ದು ಹೇಳಿರೋದ್ರಿಂದ ವಿಶ್ವ ಎಂಬ ನಾಮ ಭಗವಂತನ ಗುಣವನ್ನು ಮಾತ್ರ ಹೇಳಬೇಕು. ವಿಷ್ಣುವು ಜಗದ್ರೂಪನು ಅಂತ ಹೇಳಿ ವಿಶ್ವ ಶಬ್ದಕ್ಕೆ ಅರ್ಥವನ್ನು ಹೇಳಿದ್ದಾರೆ. ವಿಶ್ವನಾಮವು ವಿಷ್ಣುವಿನ ಪ್ರತಿಪಾದಕವಾಗುವುದಲ್ಲ, ಅಲ್ಲೇ ಜಗತ್ತಿನಲ್ಲಿ ಅನಿತ್ಯತ್ವತ್ವಾದಿಗಳ ದೋಷಗಳಿರೋದ್ರಿಂದ, ಜಗತ್ತಿನಲ್ಲಿ ದೋಷಗಳಿರೋದ್ರಿಂದ
ಜಗದ್ರೂಪನಾದ ವಿಶ್ವನಲ್ಲಿ ದೋಷಗಳು ಇವೆ ಅಂತ ಅರ್ಥ ಆಗ್ಬಿಡುತ್ತೆ. ಅದನ್ನು ಆ ಥರ ನಾವು ಇಂಟರ್ಪ್ರೆಟ್ ಮಾಡಿದ್ರೆ ಆದೋದ್ರಿಂದ ಆ ಅರ್ಥವನ್ನು ಸ್ವೀಕರಿಸೋದಕ್ಕೆ ಆಗೋದಿಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತೇಳಿ ವಾಸುದೇವ ಸರ್ವಂ ಅಂತ ಈ ಶ್ರುತಿ ಮತ್ತು ಗೀತೆಯ ವಾಕ್ಯಗಳಲ್ಲಿಯೂ ಕೂಡ ಸರ್ವ ಶಬ್ದಕ್ಕೆ ವಿಶ್ವದ ಅರ್ಥವನ್ನು ಇಟ್ಟುಕೊಳ್ಳಲೇಬೇಕು ಅಂತ ಹೇಳಿ ಹೊರತು ಈ ಎಲ್ಲವೂ ವಿಷ್ಣುವಿನ ಸ್ವರೂಪ ಎಂದರ್ಥ ಅಂತ ಮಾಡಿಬಿಡಬಾರ್ದು. ವಿಶ್ವ ಪೂರ್ಣಸ್ಥತಾ ಸರ್ವ ಸಮಸ್ತಶ್ಚಾಭೀಧೀಯತೆ ಎಂಬ ಪ್ರಮಾಣಾನುಸಾರವಾಗಿ ವಿಶ್ವ ಮತ್ತು ಸರ್ವ ಶಬ್ದಗಳ ಪರ್ಯಾಯ ಆಗಿರುವಂಥದ್ದು. ಅದರಿಂದ ಸರ್ವ ಶಬ್ದವು ವಾಸುದೇವನ ಪೂರ್ಣತ್ವವನ್ನು ಹೇಳುತ್ತದೆಯೇ ಹೊರತು ವಿಶ್ವದ್ದಲ್ಲ ಅಲ್ಲಿ ಬರುವಂಥದ್ದು. ಇಡೀ ವಿಶ್ವ ಅಂದರೆ ಪ್ರಪಂಚದ ನಾನು ಹೇಳ್ತಾ ಇರೋದು. ಪ್ರವಿಶ್ವ ಅಂಥೇಳಿ ಪುಲ್ಲಿಂಗವನ್ನು ಇಲ್ಲಿ ಯಾಕೆ ಬಳಸಬೇಕು ಅಂತಂದರೆ ಇಲ್ಲಿ ವಿಶ್ವ ಅನ್ನೋದು ಪುಲ್ಲಿಂಗ ಅಂತಾಗಿ ಪುಲ್ಲಿಂಗದಲ್ಲಿ ಯಾಕಪ್ಪ ಬಳಸಬೇಕು ಅಂತ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ವಿಶ್ವ ಪೂರ್ಣಸ್ಥತಾ ಸರ್ವ ಎಂಬ ಕೋಶದಲ್ಲಿ ಪೂರ್ಣಾರ್ಥಕವಾದಂತಹ ವಿಶ್ವ ಶಬ್ದ ಪುಲ್ಲಿಂಗವಾಗಿಯೇ ಇದೆ ಅಷ್ಟೇ ಯಾಕೆ ಅಂತ ಕೇಳಿದ್ರೆ ಉತ್ತರ ಅದಕ್ಕೆ ವಿಶ್ವಾದಿ ಸಹಸ್ರನಾಮಗಳು ಪರಮಾತ್ಮನ ಸಹಸ್ರ ರೂಪವಾಚಕಗಳು. ರೂಪ ಶಬ್ದವು ನಪುಂಸಕವಾದುದರಿಂದ ಅದಕ್ಕೆ ವಿಶೇಷಣವಾದ ವಿಶ್ವ ಶಬ್ದ ನಪುಂಸಕವಾಯಿತು. ಅಲ್ಲಿ ವಿಶ್ವಾದಿ ನಾಮಗಳು ಒಂದು ಭಗವತ್ ರೂಪ ವಾಚಕಗಳಲ್ಲ, ಆಗೋದ್ರಿಂದ ಬೇರೆ ಬೇರೆ ರೂಪದ ವಾಚಕಗಳು ಅಂತ ಹೇಳಿ ಆರಂಭದ ವಿಶ್ವ ಶಬ್ದ ರೂಪವನ್ನು ವಿಶೇಷವಾಗಿ ಸ್ವೀಕರಿಸಿದ್ರಿಂದ ಗೊತ್ತಾಗ್ತದೆ ಅಂತ ಗೊತ್ತಾಗುತ್ತಾ ಅದೇ ಬರುತ್ತೆ ಅಂತ ಹೇಳುವಾಗ ಆ ಒಂದು ಅಭಿಪ್ರಾಯದಲ್ಲಿ ಉತ್ತರತ್ರ ಎಲ್ಲ ನಾಮಗಳು ಕೂಡ ರೂಪ ಶಬ್ದವನ್ನು ವಿಶೇಷವನ್ನಾಗಿ ಇಟ್ಟುಕೊಳ್ಳಲಿಲ್ಲ ಅಲ್ಲಿ. ಹಾಗಾಗಿ ಅದನ್ನು ಆ ಥರ ಹೇಳುವಂಥದ್ದು. ಮುಂದಿನ ಪ್ರಶ್ನೆ, ಸರ್ವಂ ಖಲ್ವಿದಂ ಬ್ರಹ್ಮ ಎಂಬಲ್ಲಿ ಸರ್ವ ಶಬ್ದವು ಬ್ರಹ್ಮ ಶಬ್ದಕ್ಕೆ ವಿಶೇಷಣ ಆಗಿರೋದ್ರಿಂದ ನಪುಂಸಕವಾಗಿರುವುದು ಯುಕ್ತ. ಆದರೆ ವಾಸುದೇವ ಸರ್ವಂ ಅನ್ನೋ ಎಂಬ ಗೀತಾವಾಕ್ಯದಲ್ಲಿ ಸರ್ವಂ ಅನ್ನೋದಕ್ಕೆ ಯಾಕೆ ಬಂತು ನಪುಂಸಕಲಿಂಗ ಅಂತ ಕೇಳಿದ್ರೆ, ವಾಸುದೇವ ಸರ್ವಂ ಎಂಬಲ್ಲಿ ಸರ್ವ ಶಬ್ದ ಜಗದ್ವಾಚಕವೂ ಹೌದು, ಅದುದರಿಂದ ನಪುಂಸಕವಾಯ್ತದು. ಅದರಿಂದ ಜಗತ್ತಿಗೂ ವಾಸುದೇವನಿಗೂ ಹೇಳಿದಂಥ ಅಭೇದವು ಮುಖ್ಯಾರ್ಥವಲ್ಲ, ಅಲ್ಲಿ ಗೌಣವಾದಂತಹ ಅಭೇದವು ಅಲ್ಲಿ ವಿವಕ್ಷಿತವಾಗಿದೆ ಅನ್ನೋದೇ ಇದಕ್ಕೆ ಅರ್ಥ ಅನ್ನುವಲ್ಲಿಗೆ ಈ ಒಂದು ಮೊದಲನೇ ನಾಮದ ವಿಶ್ವನಾಮದ ಅನುಸಂಧಾನ, ಅದರ ಜಿಜ್ಞಾಸೆಯ ಪ್ರಶ್ನೆಗಳು, ಅದಕ್ಕೆ ಉತ್ತರ ಎಷ್ಟು ಸಾಧ್ಯವೋ ಅಷ್ಟನ್ನು ನೋಡಿದ್ದೇವೆ. ಮುಂದೆ ನಾಳೆ ಸೇರಿದಾಗ ವಿಷ್ಣು ಪದಕ್ಕೆ ನಾಮಕ್ಕೆ ಅರ್ಥ ಅನುಸಂಧಾನವನ್ನು ಮಾಡೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶ್ವನಾಮದ ಅದ್ಭುತವಾದಂಥ ನಾಮದ ವಿಷ್ಣು ಸಹಸ್ರನಾಮದ ಅರ್ಥಾನುಸಂಧಾನವನ್ನು ನನ್ನ ಗುರುಗಳಾದ ಬನ್ನಂಜಿಯವರಿಗೆ ಹಾಗೂ ಅವರಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.